ಆರೋಪಿಗಳನ್ನ ದೋಷಮುಕ್ತಗೊಳಿಸುವಂತೆ ಆದೇಶ ನೀಡಿದೆಯಾ? ದೋಷಮುಕ್ತಗೊಳಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆಯಲ್ವೇ? ಎಲ್ಲಾ ಕೇಸ್ಗಳಲ್ಲೂ ಇದೇ ರೀತಿ ಆದೇಶವನ್ನ ಹೈಕೋರ್ಟ್ ಕೊಡುತ್ತಾ? ಈ ಪ್ರಶ್ನೆಗಳನ್ನ ಹಾಕಲಾಗ್ತಾ ಇದೆ. ಅಂದ್ರೆ ಆರೋಪಿಗಳನ್ನ ದೋಷಮುಕ್ತಗೊಳಿಸುವಂತೆ ಇಲ್ಲಿ ಹೈಕೋರ್ಟ್ ಯಾವ ರೀತಿಯಲ್ಲಿ ಕೇಸನ್ನ ಪರಿಗಣಿಸಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ವಿಚಾರಗಳನ್ನ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಹೈಕೋರ್ಟ್ ಯಾವ ಗ್ರೌಂಡ್ಸ್ ಮೇಲೆ ಬೇಲನ್ನ ಕೊಡ್ತಲ್ಲ ಆ ವಿಷಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾತುಕತೆಗಳು ನಡೀತಾ ಇದೆ ಅಂತ ಅನ್ಸುತ್ತೆ. ಬಹುಶಃ ಇನ್ನಷ್ಟು ಇದರ ಬಗ್ಗೆ ಮಾಹಿತಿ ಬಂದಂತೆ ಒಂದೊಂದೇ ಹಂತವಾಗಿ ನಿಮ್ಮ ಎದುರಿಗೆ ಇಡ್ತಾ ಹೋಗ್ತೀವಿ. ಎಲ್ಲಾ ಕೇಸ್ಗಳಲ್ಲೂ ಅಂದ್ರೆ ಈ ರೀತಿಯ ಒಂದು ಹತ್ಯೆಯಂತಹ ಗಂಭೀರವಾದಂತಹ ಪ್ರಕರಣದಲ್ಲಿ ಇಷ್ಟೊಂದು ಸಾಕ್ಷಿಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಆದೇಶ ನೀಡಿರುವಂತಹ ರೀತಿ ನಮಗೆ ನೋವು ಉಂಟು ಮಾಡಿ. ಎಸ್ ಅಂದ್ರೆ ಹೈಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆಯಲ್ಲ, ಬೇಲ್ ಕೊಡ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು. ಹೈಕೋರ್ಟ್ ಜಡ್ಜ್ ಕೊಟ್ಟಿರುವಂತಹ ಕಾರಣಗಳನ್ನ ಒಪ್ಪೋದು ಹೇಗೆ? ಬೇಲ್ ಕೊಡೋದಕ್ಕೆ ಏನ್ ಕಾರಣ ಕೊಟ್ರಲ್ಲ ಹೈಕೋರ್ಟ್ ನಲ್ಲಿ, ಆ ಜಾಮೀನು ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸ್ತಾ ಇರೋದು. ಈ ಆದೇಶ ನೀಡಿರುವ ರೀತಿ ನಮಗೆ ನೋವುಂಟು ಮಾಡಿದೆ. ಅಂದ್ರೆ ಆಗ ಹೇಳಿದ್ರು ಚಡಪಡಿಕೆ, ತರಾತುರಿ ಅಂತ. ಆ ವಿಷಯವನ್ನ ಕೋರ್ಟ್ ಜಡ್ಜ್ ತಪ್ಪು ಮಾಡ್ತಾರೆ ಅಂದ್ರೆ ನಂಬಬಹುದು, ಆದ್ರೆ ಹೈಕೋರ್ಟ್ ಜಡ್ಜ್ ಈ ರೀತಿಯಾಗಿ ಕಾರಣಗಳನ್ನ ಕೊಟ್ಟು ಬೇಲ್ ಕೊಡ್ತಾರೆ ಅಂದ್ರೆ ಅದನ್ನ ಹೆಂಗ್ ಒಪ್ಪೋದು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನ್ಯಾಯಮೂರ್ತಿಗಳು. ಎಸ್, ಆವತ್ತು ನಡೆದಂತಹ ಬೆಳವಣಿಗೆ, ಯಾವತ್ತು ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅನ್ನೋದು ನಮ್ಮ ಕಳವಳ. ಆದೇಶ ನೀಡಿರುವಂತಹ ರೀತಿ ನಮಗೆ ನೋವುಂಟು ಮಾಡಿದೆ. ತರಾತುರಿ, ಚಡಪಡಿಕೆ ಈ ಶಬ್ದಗಳ ಬಳಕೆಯಾಗಿತ್ತು ಅವತ್ತು ಕೂಡ ಕೋರ್ಟ್ ನಲ್ಲಿ. ಈಗ ಮತ್ತೆ ಅದೇ ವಿಷಯಗಳು ಪ್ರಸ್ತಾಪ ಆಗ್ತಾ ಇದೆ. ಅಂದ್ರೆ ನೋವುಂಟು ಮಾಡಿದೆ ಕೊಟ್ಟಂತಹ. ಅಂದ್ರೆ ಅವ್ರು ಹೇಳ್ತಾ ಇರೋದು ಹೈಕೋರ್ಟ್ ನಂತಹ ಒಂದು ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಂತಹ ಜಾಮೀನು ತೀರ್ಪಿನ ಬಗ್ಗೆ ಸುಪ್ರೀಂ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಮುಂದುವರೆದು ಸಿಸಿಟಿವಿ ಬಗ್ಗೆ ಏನ್ ಹೇಳ್ತೀರಿ? ಕಾರ್ನಲ್ಲಿ ಇರೋದ್ರ ಬಗ್ಗೆ ಯಾವುದೇ ಗುರುತು ಪತ್ತೆ ಆಗಿಲ್ಲ ಅಂತ ದವೆ ಹೇಳ್ತಾರೆ. ಸಿಸಿಟಿವಿ ಬಗ್ಗೆ ಕೇಳಿದ್ರು, ಸಿಸಿಟಿವಿ ಫುಟೇಜ್ ಇದೆಯಲ್ಲಪ್ಪ, ಅದರಲ್ಲಿ ಕಾರ್ಗಳು ಬರ್ತಾ ಇದೆ ಹೋಗ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಿ ಅಂತ. ಬಟ್ ದವೆ ಅವರ ಒಂದು ವಾದ ನೋಡಿ, ಕಾರ್ ಬಂದಿದೆ ಹೋಗಿದೆ ನೋಡ್ತಾ ಇದೀವಿ, ಕಾರಲ್ಲಿ ಯಾರಿದ್ರು, ಕಾರಲ್ಲಿ ಇದ್ರ ದರ್ಶನ್ ಯಾರಿದ್ರು, ಅದ್ರ ಬಗ್ಗೆ ಏನ್ ಅನುಮಾನ ಇದೆಯಲ್ಲ, ಗುರುತು ಪತ್ತೆ ಆಗಿಲ್ಲ. ಕರೆಕ್ಟ್. ಈಗ ದವೆ ಅವ್ರು ಹೇಳ್ತಾ ಇರೋ ವಾದದಲ್ಲಿ ಕಾರ್ ಬಂದಿದೆ ಹೋಗಿದೆ ಅಂತ ನಿಜ, ಬಟ್ ಯಾರಿದ್ರು ಒಳಗೆ, ಯಾರು ಬಂದ್ರು ಹೋದ್ರು ಅನ್ನುವಂಥದ್ರ ಬಗ್ಗೆ ಸಾಕ್ಷ್ಯ ಇಲ್ವಲ್ಲ, ಅದು ಪತ್ತೆ ಆಗಿಲ್ಲ ಅನ್ನೋದನ್ನ ದವೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಬಟ್ ನೀವಾಗಲೇ ಹೇಳಿದ ಪಾಯಿಂಟ್ಗಳು ಜಡ್ಜ್ ಮುಂಚೆನೂ ಕೂಡ ಹೇಳಿದಂಥ ವಿಚಾರ. ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿತು ಈ ಹಿಂದೆನೂ ಕೂಡ. ಹೈಕೋರ್ಟ್ನಂತಹ ಒಂದು ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಬೇಲ್ ಕೊಡಬೇಕಾದಾಗ ಈ ಥರದ ಪಾಯಿಂಟ್ಸ್ಗಳನ್ನು ಆಧರಿಸಿ ಬೇಲ್ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಎಲ್ಲೋ ಒಂದು ಕಡೆ ಆ ಚಡಪಡಿಕೆ ಕಾಣಿಸ್ತು, ಅರ್ಜೆಂಟಲ್ಲಿ ಕೊಡುವಂಥ ಒಂದು ಬೇಲ್ ಡಿಸಿಷನ್ ಆಗಿತ್ತು, ಆ ಧಾವಂತ ಕಾಣಿಸ್ತು. ಸೊ ಇದು ನಮಗೆ ಕಳವಳ ಆಗ್ತಾ ಇದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಕೇಸ್ನಲ್ಲಿ ಎಷ್ಟು ಸಾಕ್ಷಿಗಳಿದ್ದಾರೆ ಮುಂದುವರೆದು ಮಾತಾಡ್ತಾ ಇದ್ದಾರೆ. 270 ಸಾಕ್ಷಿಗಳನ್ನು ಸಲ್ಲಿಸಲಾಗಿದೆ, ಇನ್ನು ಕೂಡ ಟ್ರಯಲ್ ಆರಂಭವಾಗಿಲ್ಲ ಅಂತ ದವೆ ಹೇಳಿದ್ದಾರೆ. ಕಿರಣ್ ಸಾಕ್ಷ್ಯದಲ್ಲಿ ಪುನೀತ್ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅನ್ನೋದನ್ನು ಕೂಡ ದವೆ ಹೇಳ್ತಾರೆ. ಇಲ್ಲೇ ವಿರೋಧಾಭಾಸ ಇರೋದು. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯೇ ಪ್ರಶ್ನಾರ್ಹ, ಅವ್ರು ಕೊಡ್ತಾ ಇರೋ ಸಾಕ್ಷ್ಯನೇ ಸರಿನಾ, ಅದೇ ನಮಗೆ ಅನುಮಾನ ಇದೆ ಅಂತಾರೆ. ಅದೇ ಹೈಕೋರ್ಟ್ ಕೂಡ ಅಬ್ಸರ್ವ್ ಮಾಡಿರೋದು. ಎರಡೂ ಸಾಕ್ಷ್ಯಗಳು, ಇವನು ಅವನ ಬಗ್ಗೆ ಹೇಳಿಲ್ಲ, ಅವನು ಇವನ ಬಗ್ಗೆನೂ ಹೇಳಿಲ್ಲ. ಆತನ ಸಾಕ್ಷ್ಯದ ಬಗ್ಗೆ ಪುನೀತ್ ಯಾವುದೇ ಉಲ್ಲೇಖ ಮಾಡಿಲ್ಲ, ಪುನೀತ್ ಸಾಕ್ಷ್ಯದ ಬಗ್ಗೆ ಕಿರಣ್ ಹತ್ರ ಇಲ್ಲ. ಸೊ ಇದೆಲ್ಲೋ ವಿರೋಧಾಭಾಸ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಸೇಮ್ ಥಿಂಗ್ ನ ಈಗ ಸಿದ್ಧಾರ್ಥ ದವೆ ಅವರು ಜಡ್ಜ್ನ ಮುಂದೆ ಇಟ್ಟಿದ್ದಾರೆ. ಎಸ್, ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಲೇ ಲೂತ್ರಾ ಅವರು ವಿವರಣೆ ಕೊಟ್ಟಿದ್ರು. ಈಗ ದವೆ ಅವರಿಂದ ಪ್ರಶ್ನೆಗಳನ್ನ ಹಾಕಲಾಗ್ತಾ ಇದೆ. ಹೈಕೋರ್ಟ್ ಸರಿಯಾದ ಭಾಷೆ ಬಳಸದಿರಬಹುದು, ಆದ್ರೆ ಹೈಕೋರ್ಟ್ ಆದೇಶ ಸಮರ್ಪಕವಾಗಿದೆ. ದವೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಹೈಕೋರ್ಟ್ ಆದೇಶ ಅಫ್ಕೋರ್ಸ್ ಅವ್ರು ಮಾಡಲೇಬೇಕು, ಯಾಕಂದ್ರೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಸರಿಯಾದ ಭಾಷೆಯನ್ನು ಬಳಸದೇ ಇರಬಹುದು, ಆದ್ರೆ ಹೈಕೋರ್ಟ್ನ ಆದೇಶ ಸಮರ್ಪಕವಾಗಿದೆ. ಅಂದ್ರೆ ಏನ್ ಕಳವಳ ವ್ಯಕ್ತಪಡಿಸ್ತು ಸುಪ್ರೀಂ, ಜೊತೆಗೆ ಯಾವುದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತು ಅಂದ್ರೆ ಹೈಕೋರ್ಟ್ನ ಆದೇಶದ ಕುರಿತಂತೆ, ಅದಕ್ಕೆ ಈಗ ದವೆ ಸಮರ್ಥಿಸ್ತಾ ಇರುವಂಥದ್ದು. ಅಲ್ಲಿ ಭಾಷೆ ಬಗ್ಗೆ ತಾವು ಹೇಳ್ಬೋದು, ಆದ್ರೆ ಆದೇಶ ಸರಿಯಾಗಿದೆ, ಯಾಕಂದ್ರೆ ಇಲ್ಲಿ ಸಾಕ್ಷಿಗಳಿಲ್ಲ, ಇಲ್ಲಿ ಸಮರ್ಪಕವಾಗಿ ಇದನ್ನ ಪ್ರತಿಪಾದಿಸಲಾಗಿಲ್ಲ, ಯಾವುದೇ ಪಾತ್ರ ಇಲ್ಲ ಆರೋಪಿಗಳದ್ದು, ಹಾಗಿದ್ದು ಕೂಡ ಅವರನ್ನು ಸೆಲೆಕ್ಸಲಾಗ್ತಾ ಇದೆ. ಹಾಗಾಗಿ ಬೇಲ್ ಕೊಡ್ಬೋದಿತ್ತು, ಬೇಲ್ ಕೊಟ್ಟಿದ್ದಾರೆ. ಅಂದ್ರೆ ಹೈಕೋರ್ಟ್ನ ಆದೇಶ ಸಮರ್ಪಕ ಆಗಿದೆ. ಅವ್ರು ಹೇಳಿರುವಂತಹ ರೀತಿ ಅಂದ್ರೆ ಅಲ್ಲಿ ಕೊಟ್ಟಿರುವಂತಹ ಅಂದ್ರೆ ಭಾಷೆ ಅಂಶಗಳೇನಿದೆ, ಯಾವ ಗ್ರೌಂಡ್ಸ್ ಮೇಲೆ ಯಾವ ಭಾಷೆಯನ್ನು ಬಳಸಿಕೊಡಲಾಗಿದೆ ಅದು ತಪ್ಪಿರಬಹುದು, ಆದ್ರೆ ಆದೇಶ ಸಮರ್ಪಕವಾಗಿದೆ ಅನ್ನೋದು ದವೆಯವರ ವಾದ. ಆದ್ರೆ ಇದಕ್ಕೆ ಸುಪ್ರೀಂ ಯಾವ ರೀತಿಯಲ್ಲಿ ಉತ್ತರ ಕೊಡುತ್ತೆ ಅಂತ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಪದೇ ಪದೇ ರಿಪೀಟೆಡ್ಲಿ ಕಳವಳವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ. 272 ಸಾಕ್ಷಿಗಳನ್ನ ಈಗ ಸಂಗ್ರಹಿಸಬೇಕಾಯಿತು. ಟ್ರಯಲ್ ಮುಗಿಯೋದಕ್ಕೆ ಎಷ್ಟು ಕಾಲ ಬೇಕಾಗುತ್ತೆ? ಜಡ್ಜ್ ಲೂತ್ರಾ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಮಿಸ್ಟರ್ ಲೂತ್ರಾ, 272 ಸಾಕ್ಷಿಗಳನ್ನ ಯಾಕೆ ಹೆಸರಿಸಲಾಗಿದೆ? ಟ್ರಯಲ್ ಮುಗಿಯೋದಕ್ಕೆ ಎಷ್ಟು ಕಾಲ ಬೇಕಾಗುತ್ತೆ? ಈಗ ಸರ್ಕಾರದ ಪರ ವಕೀಲರನ್ನ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಅಂದ್ರೆ ಇನ್ನು ಎಷ್ಟು ಸಮಯ ಬೇಕು ಟ್ರಯಲ್ಗೆ ಅಂತ ಅನ್ನೋದ್ರ ಬಗ್ಗೆ. 272 ಸಾಕ್ಷಿಗಳು ಯಾಕೆ ಈ ಪ್ರಕರಣಕ್ಕೆ, ಒಂದು ಕೊಲೆ ಪ್ರಕರಣ ಅಂತ ಹೇಳಿದಾಗ 272 ಯಾಕೆ ಬೇಕಾಯ್ತು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಲೂಥ್ರಾ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್. ಯಾಕಂದ್ರೆ ಒಂದು ಪ್ರಕರಣ ಆದಾಗ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಅಂತ ಹೇಳ್ಕೊಂಡು ಹೋದಾಗ ಒಂದೊಂದು ಪಾಯಿಂಟ್ಗೂ ಕೂಡ ಸಾಕ್ಷ್ಯ ಬೇಕು. ಈಗ ನಾವು ಮಾತಾಡ್ತಾ ಇದ್ದಾಗೆ ಆ ವ್ಯಕ್ತಿಯಲ್ಲಿ ಪ್ರೆಸೆಂಟ್ ಆಗಿದ್ದ ಅನ್ನೋದಕ್ಕೆ ಒಂದಿಬ್ರು ಸಾಕ್ಷಿ, ಆ ಸಾಕ್ಷಿಗಳಿಗೆ ಪೂರಕವಾದಂತಹ ಸಾಕ್ಷಿಗಳು, ಆತ ಹಲ್ಲೆ ನಡೆಸ್ದ ಅನ್ನುವಂಥದ್ದು ವಿಚಾರ, ಸ್ಟೋನಿ ಬ್ರೂಕ್ನಲ್ಲಿ ಹೋಗಿ ಪಾರ್ಟಿ ಮಾಡ್ದ ಅನ್ನುವಂಥ ಒಂದು ವಿಚಾರ, ಆ ಜೊತೆಗೆ ಪವಿತ್ರ ಗೌಡ ಯಾರ ಹತ್ರ ಹೇಳ್ಕೊಂಡ್ರು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟೆ, ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕ್ಷ್ಯಗಳ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಇದು ಕ್ರಿಮಿನಲ್ ಕೇಸ್ ಅಂಡ್ ಮರ್ಡರ್ ಕೇಸ್. ಇದು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಮರ್ಡರ್ ಮಾಡಿ ನಂತರ ಆ ಬಾಡಿಯನ್ನ ಡಿಸ್ಪೋಸ್ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ 3-4 ಅಂಶಗಳು, 3-4 ಫ್ಯಾಕ್ಟರ್ಗಳು ಬರುತ್ತೆ, ಬೇರೆ ಬೇರೆ ಜಾಗಗಳಲ್ಲಿ ನಡೆದಂತಹ ಘಟನೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ 272 ಬಹುಶಃ ಈವರೆಗೆ ನಮಗೆ ತಿಳಿದಂತೆ ಇರೋದು. ಅವನು ಚಾಟ್ ಮಾಡ್ತಾ ಇದ್ದ, ಚಾಟಿಗೆ ರಿಪ್ಲೈ ಬರ್ತಾ ಇತ್ತು, ಇದೆಲ್ಲವನ್ನೂ ಕೂಡ ನೋಡ್ಬೇಕು. ಅಂಡ್ ಆತ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಅಲ್ಲಿ ಇವರು ಚಲನವಲನ ಗುರುತಿಸಿದ್ರು, ಅಲ್ಲಿಂದ ಅವನನ್ನು ಕರ್ಕೊಂಡು ಬಂದ್ರು, ಇಲ್ಲಿ ಬಂದು ಹೋಟೆಲ್ ಅಲ್ಲಿ ಪಾರ್ಟಿ ಮಾಡಿದ್ದು, ಎಣ್ಣೆ ಡ್ರಿಂಕ್ಸ್ ಪಾರ್ಟಿ ಮಾಡಿದ್ದು, ಅವನ ಹತ್ರನೇ ಬಿಲ್ ಕೊಡಿಸಿದ್ರು ಅಂತ ಹೇಳುವಂತ ವಿಚಾರ, ಇದೆಲ್ಲವನ್ನು ಕೂಡ ಪುಷ್ಟೀಕರಿಸೋದಕ್ಕೆ ಹಂತವಾಗಿಯೂ ಕೂಡ ಸಾಕ್ಷಿಗಳ ಅವಶ್ಯಕತೆ ಇರುತ್ತೆ ಪೊಲೀಸರಿಗೆ. ಒಂದು ತನಿಖೆ ಸ್ಟ್ರಾಂಗ್ ಆಗಿ ಆಗಬೇಕು, ಒಂದು ಕೇಸ್ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತ ಹೇಳಿದಾಗ ಸಾಕ್ಷಿಗಳು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ಎವಿಡೆನ್ಸ್, ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳು ಜೊತೆಗೆ ಪೂರಕವಾದಂತಹ ಸಾಕ್ಷಿಗಳು ನಿಮಗೆ ಪೂರಕವಾಗುತ್ತೆ. ಬರೀ ಸಾಂದರ್ಭಿಕ ಎವಿಡೆನ್ಸ್ ಅನ್ನ ಇಟ್ಕೊಂಡು ನಾವು ನಡೆಸೋದಕ್ಕಾಗೋದಿಲ್ಲ ಅನ್ನೋದು. ಅದನ್ನೇ ಆರಂಭದಲ್ಲಿ ಜಡ್ಜ್ ಕೂಡ ಕೇಳಿದ್ರು. ಬರೀ ಸಾಂದರ್ಭಿಕ ಸಾಕ್ಷಿ ಆಧರಿಸಿ, ಒಬ್ಬ ಗಾರ್ಡ್ ಕಂಪ್ಲೇಂಟ್ ಕೊಟ್ಟ, ಅಲ್ಲಿ ಆತನ ಬಾಡಿ ಸಿಕ್ತು, ಈ ತರದ ಒಂದಷ್ಟು ಸಾಂದರ್ಭಿಕ ಸಾಕ್ಷಿ ಇಟ್ಕೊಂಡು ನೀವು ಅರೆಸ್ಟ್ ಮಾಡ್ಬಿಟ್ರ, ಈ ಕೇಸ್ ನಡೀತಾ ಅನ್ನೋದನ್ನು ಕೇಳಿದ್ರು. ಅದಕ್ಕೆ ಲೂಥ್ರಾ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ರು. ಸೊ ಹಾಗೆ ಈಗ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ನೋಡೋಣ ಇದಕ್ಕೆ ಲೂಥ್ರಾ ಅವರು ಏನು ಉತ್ತರವನ್ನು ಕೊಡ್ತಾರೆ, ಟ್ರಯಲ್ ಮುಗಿಯೋದಕ್ಕೆ ಎಷ್ಟು ದಿನ ಆಗುತ್ತೆ ಅನ್ನೋದು. ಈಗ ಟೈಮ್ ಫ್ರೇಮ್ ಅನ್ನ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ, ಕೇಳ್ತಾ ಇದ್ದಾರೆ. ಎಸ್, ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಜೊತೆ ಮಾತನಾಡಿದೆ. ದಿನನಿತ್ಯವೂ ಕೇಸ್ನ ಟ್ರಯಲ್ ಅನ್ನ ನಡೆಸಬಹುದು, ಅಂದ್ರೆ ಟ್ರಯಲ್ ಎಷ್ಟು ದಿನ ಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರಿಸ್ತಾ ಇದ್ದಾರೆ ಲೂಥ್ರಾ. ಸುಮಾರು 70 ಸಾಕ್ಷಿಗಳು ಸಾಕಾಗಲಿದೆ. ಅಂದ್ರೆ ಈ ಕಲೆ ಹಾಕಿರೋದು ಬೇರೆ, ಆದ್ರೆ ಇದು ಮುಂದೆ ಟ್ರಯಲ್ ಬೇಕಾಗುವಂತಹ ಸಾಕ್ಷಿಗಳು ಎಷ್ಟು ಅಂತಂದಾಗ 70. ಆ ವಿಚಾರವಾಗಿ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಈ ಕೇಸ್ಗೆ ಪ್ರತಿನಿತ್ಯ ವಿಚಾರಣೆ ಯಾಕೆ ಬೇಕು, ಬೇರೆ ಹಲವು ಕೇಸ್ಗಳು ಬಾಕಿ ಇರುವಾಗ ಇದಕ್ಕೆ ಯಾಕೆ ತರಾತುರಿ, ಇದಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅನ್ನೋದ್ರ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯನೂ ಆಗಿದ್ರೆ ವಿಚಾರಣೆಯನ್ನ ನಡೆಸಬೇಕಾಗತ್ತಾ, ಎಷ್ಟು ಕೇಸ್ಗಳಿವೆ, ಈಗ ಎಷ್ಟು ಕೇಸ್ಗಳು ನಡೀತಾ ಇದೆ, ಅದೆಲ್ಲ ಬಾಕಿ ಇರುವಾಗ ಇದಕ್ಕೆ ಯಾಕೆ ಆಗಿದ್ರೆ ತರಾತುರಿ, ಅರ್ಜೆನ್ಸಿ ಯಾಕೆ ಅನ್ನೋದನ್ನ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತಾರೆ ಲೂಥ್ರಾ ಅನ್ನೋದು ಬಹಳ ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ಇವರು ಹೇಳಿದ್ರು ಅಂತದ್ದು, ಲೂಥ್ರಾ ಅವ್ರು ಕೊಟ್ಟಿರುವಂಥದ್ದು, ದಿನನಿತ್ಯ ಕೂಡ ಟ್ರಯಲ್ ನಡೆಸಬೇಕಾಗತ್ತೆ, 70 ಸಾಕ್ಷಿಗಳು ಸಾಕಾಗತ್ತೆ. ಅಂದ್ರೆ ಮುಂದೆ ಹೇಗೆ ನಡೆಯುತ್ತೆ ಈ ಕೇಸ್ನ ಪ್ರೊಸೀಡಿಂಗ್ಸ್ ಅನ್ನೋದ್ರ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಅದನ್ನ ಈಗ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಡೈಲಿ ಯಾಕೆ ಟ್ರಯಲ್ ಆಗಿದ್ರೆ, ಯಾಕೆ ಇಷ್ಟೊಂದು ಕೇಸ್ ಇರುವಾಗ ಈ ಕೇಸ್ಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಅನ್ನೋದು ಜಡ್ಜ್ ಪ್ರಶ್ನೆ. ಹಂತದಲ್ಲಿ ಇನ್ನೂ ಟ್ರಯಲ್ ಎಷ್ಟು ದಿನ ಹಿಡಿಯುತ್ತೆ ಅಂತ ಹೇಳುವಾಗ ದರ್ಶನ್ ಮನಸ್ಸಲ್ಲಿ ಅಥವಾ ದರ್ಶನ್ ಪರವಾಗಿರುವಂಥವರ ವಕೀಲರುಗಳ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ, ಸಂಕಷ್ಟ ಹೆಂಗೆ ಎದುರಾಗ್ಬೋದು. ಬಹುಶಃ ಆ ಟೈಮ್ ಫ್ರೇಮನ್ನು ಕೇಳಿಕೊಂಡು ಅಷ್ಟು ದಿನಗಳ ಕಾಲ ಒಳಗಿರಲಿ ಅಂತ ಹೇಳ್ಬಿಟ್ರೆ ಏನು ಕತೆ, ಬೇಲ್ ಕ್ಯಾನ್ಸಲ್ ಮಾಡಿ ಓಕೆ ಟ್ರಯಲ್ ಮುಗಿಯೋದು ಇನ್ನು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಅಷ್ಟರೊಳಗೂ ಕೂಡ ಒಬ್ಬ ಆರೋಪಿ ಒಳಗಿರಲಿ ಅನ್ನುವಂಥದ್ದು ಬಂದರೆ ಏನು ಮಾಡಬೇಕು. ಈ ಥರದ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಕೂಡ ಓಡ್ತಾ ಇರುತ್ತೆ. ಸೊ ಬೆಳಗ್ಗಿಂದಲೂ ಕೂಡ ಗಮನಿಸ್ತಾ ಹೋದರೆ ಎರಡೂ ಕಡೆಯ ವಾದ ಪ್ರತಿವಾದ, ಜಡ್ಜ್ ಕೇಳ್ತಾ ಇರುವಂಥ ಒಂದು ಪ್ರಶ್ನೆಗಳು ಎಷ್ಟು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಎಲ್ಲರಲ್ಲೂ ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ಅನ್ಸುತ್ತೆ ಜಡ್ಜ್ ಬಹುಶಃ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಕನ್ವಿನ್ಸ್ ಆದ್ರ, ಅಥವಾ ಇಲ್ಲ ಈ ಕ್ಯಾನ್ಸಲ್ ಮಾಡಿಬಿಟ್ಟು ಜೈಲಿಗೆ ಹಾಕಬೇಕು ಅಥವಾ ಬೇಲ್ ಕಂಟಿನ್ಯೂ ಆಗಬೇಕು ಅಂತ ಕನ್ವಿನ್ಸ್ ಆಗಿದ್ರ. ಈ ಥರದ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಜನಸಾಮಾನ್ಯರಲ್ಲಿ ನಾನು ಹೇಳ್ತಾ ಇರೋದು, ಅವರಲ್ಲಿ ಮೂಡ್ತಾ ಇರುವಂತಹ ಒಂದು ಪ್ರಶ್ನೆಗಳು. ಸೊ ಈಗ ವಿಚಾರಣೆ ಅಂತೂ ಮುಂದುವರೆದಿದ್ದು, ಇನ್ನೇನು ಕೆಲವೇ ಹೊತ್ತು, ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ, ಅಥವಾ ರಿಸರ್ವ್ ಮಾಡುತ್ತಾ, ಅಥವಾ ಇವತ್ತೇ ಆದೇಶವನ್ನು ಕೊಡಬಹುದಾ ಸುಪ್ರೀಂ ಕೋರ್ಟ್ನಲ್ಲಿ, ಅದು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕನ್ಫರ್ಮ್ ಆಗುತ್ತೆ. ಅದ್ರ ನಡುವೆ ಈಗ ವಿಚಾರಣೆ ನಡೀತಾ ಇರುವಂಥದ್ದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಎರಡೂ ಕಡೆಯ ವಕೀಲರು ತಮ್ಮ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಈಗ ಪ್ರಸನ್ನ ಕುಮಾರ್ ಅವರು SPP ಇಲ್ಲಿ ವಾದವನ್ನು ಮಂಡಿಸಿದಂಥವ್ರು, ಅವ್ರ ಜೊತೆಗೂ ಕೂಡ ನಾವು ಮಾತಾಡಿದ್ದೀವಿ. ಅವ್ರು ಹೇಳ್ತಾರೆ ಒಂದು 70 ಜನ ಸಾಕ್ಷಿಗಳು ಬಹುಶಃ ಸಾಕಾಗ್ಬೋದು ಅಂತ. ನೀವಾಗಲೇ ಹೇಳಿದ್ರಿ 272 ಇದ್ರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಈಗ ಸಣ್ಣ ಪುಟ್ಟದಕ್ಕೂ ಕೂಡ ಒಬ್ಬ ಸಾಕ್ಷಿಯನ್ನು ಅವ್ರು ತಗೊಂಡಿರ್ತಾರೆ, ತನಿಖೆಯನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಇಟ್ಟಿರ್ತಾರೆ, ಯಾಕಂದ್ರೆ ಎಲ್ಲೂ ಲೂಪ್ ಹೋಲ್ ಸಿಗಬಾರ್ದು ಅಂತ. ಬಟ್ ಅದರಲ್ಲಿ ಪ್ರಮುಖವಾಗಿ ಬೇಕಾಗಿರುವಂಥವ್ರು 70 ಜನ ಸಾಕ್ಷಿಗಳು. ಅವರು ಟ್ರಯಲ್ ಸಂದರ್ಭದಲ್ಲಿ ಬಂದು ಅವರ ಹೇಳಿಕೆಗೆ ಬದ್ಧರಾಗಿ ಎಸ್ ನಾವು ನೋಡಿದ್ವಿ ಅಥವಾ ಇದಾಯಿತು, ನಮಗೆ ಇದೆಲ್ಲ ಗೊತ್ತು ವಿಚಾರ ಅನ್ನೋದನ್ನ ಏನು ಹೇಳ್ತಾರಲ್ಲ, ಅದು ಪ್ರಮುಖವಾಗುತ್ತೆ. ಸೊ ಪ್ರತಿನಿತ್ಯ ಕೇಸ್ ನಡೆಸಿದ್ರೆ ಬೇಗ ಆಗಬಹುದು, ಪ್ರತಿನಿತ್ಯವೂ ಕೂಡ ನಡೆಸಬಹುದು ಅನ್ನೋದನ್ನ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಜಡ್ಜ್ ಕೇಳೋದಕ್ಕೆ ಪ್ರಶ್ನೆ, ಏನಕ್ಕೆ ಬೇಕು ನೀವು ತರಾತುರಿ ಏನಿದೆ ಅನ್ನೋದು.